ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವನ್ನ ಬೆಳೀತಕ್ಕಂಥ ಜಿಲ್ಲೆ ಅಂದ್ರೆ ಅದು ಕೋಲಾರ ಜಿಲ್ಲೆ. ಬರೋಬ್ಬರಿ 47,000 ಹೆಕ್ಟೇರ್ ಪ್ರದೇಶದಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ವಿವಿಧ ತಾಲೂಕುಗಳಲ್ಲಿ ಮಾವನ್ನ ಬೆಳೆದಿರತಕ್ಕಂಥದ್ದು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಎಂತಲೇ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥ ತಾಲೂಕು. ಸುಮಾರು 20ಕ್ಕೂ ಹೆಚ್ಚು ವಿವಿಧ ಮಾದರಿಗಳ ಮಾವನ್ನ ಬೆಳೀತಾ ಇದ್ದಾರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ. ಆದ್ರೆ ಕಳೆದ 2-3 ವರ್ಷಗಳಲ್ಲಿ ನಾವು ಗಮನಿಸಬಹುದು, ಪ್ರತಿ ಬಾರಿ ಕೂಡ ಮಾವು ಸೀಸನ್ ಆರಂಭವಾದಂತಹ ಸಮಯದಲ್ಲಿ ಮಾವಿಗೆ ಬೆಂಬಲ ಬೆಲೆ ಕೊಡುವಂತೆ ರೈತರು ಬೀದಿಗಳಿದ್ದು ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾವಿಗೆ ಒಂದು ಬೇಡಿಕೆ ಕುಸಿದಿರುವಂತಹ ಪರಿಣಾಮವಾಗಿ ಬೆಲೆ ಕೂಡ ನಿಗದಿತ ಬೆಲೆ ರೈತರಿಗೆ ಸಿಗ್ತಾ ಇಲ್ಲ. ಹಾಗಾಗಿನೇ ಮಾವು ಬೆಳೆಯ ಒಂದು ಸಹವಾಸವೇ ಬೇಡ ಎನ್ನುವಂತ ನಿಟ್ಟಿನಲ್ಲಿ ಇದೀಗ ಮಾವು ಬೆಳೆಗಾರರು ತಾವು ಸಾಕಿ ಸಲುಹಿದಂತಹ 16 ವರ್ಷಗಳಿಂದ ಸಾಕಿರ್ತಕ್ಕಂಥ ಮಾವು ಮರಗಳನ್ನ ಇದೀಗ ಕಟಾವು ಮಾಡ್ತಾ ಇದ್ದಾರೆ. ಆ ಮಾವು ಬೆಳೆಗಾರರು ಕಳೆದ 2-3 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ರು, ನಮ್ಗೆ ಬೆಳೆದಂತಹ ಒಂದು ಮಾವೇನಿದೆ ಅದಕ್ಕೆ ಒಂದು ನಿರ್ವಹಣಾ ವೆಚ್ಚ ಹೆಚ್ಚಾಗ್ತಾ ಇದೆ. ಔಷಧಿಗಳನ್ನ ವರ್ಷದ ಇಡೀ ನಾವು ಮಾವು ಬೆಳೆಗೆ ಸಂಬಂಧಪಟ್ಟ ನಿರ್ವಹಣೆ ಮಾಡೋದಕ್ಕೆ ಬಹಳಷ್ಟು ಒಂದು ಖರ್ಚನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇಳುವರಿ ವಿಚಾರಕ್ಕೆ ಬಂದ್ರೆ ಒಂದ್ ಕಡೆ ಇಳುವರಿ ಕೂಡ ಕುಂಠಿತ ಆಗ್ತಾ ಇದೆ, ಮತ್ತೊಂದ್ ಕಡೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೆಲೆಗಳು ಸಿಗ್ತಾ ಇಲ್ಲ. ಹಾಗಾಗಿನೇ ನಮ್ಗೆ ಈ ಮಾವು ಬೆಳೆ ಬೇಡ ಎನ್ನುವಂತ ಒಂದು ನಿರ್ಧಾರಕ್ಕೆ ಇದೀಗ ರೈತರು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೀಗ ಮಾವು ಬೆಳೆಗಾರರು ತಮ್ಮ ತೋಟದಲ್ಲಿರ್ತಕ್ಕಂಥ ಮರಗಳನ್ನ ಇದೀಗ ಕಟಾವು ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ದಯನೀಯವಾದಂತಹ ಒಂದು ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ 10 ವರ್ಷ, 15 ವರ್ಷ, 20 ವರ್ಷ ಈ ರೀತಿಯಾಗಿ ವರ್ಷವಿಡೀ ಸಾಕಿ ಸಲುಹುದಂತಹ ಮರಗಳನ್ನ ಇದೀಗ ರೈತರು ಕಟಾವು ಮಾಡ್ತಾ ಇರತಕ್ಕಂಥದ್ದು. ಅದು ಉಚಿತವಾಗಿ ಈ ಒಂದು ಮರಗಳನ್ನ ಕಟಾವು ಮಾಡ್ಲಿಕ್ಕೆ ಹೆಂಚಿನ ಫ್ಯಾಕ್ಟರಿ ಮಾಲೀಕರು ಜೊತೆಗೆ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಿಗೆ ಒಂದು ಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದುವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಇದೀಗ ರೈತರು ಮಾವು ಮರಗಳ ಒಂದು ಕಟಾವನ್ನು ಆರಂಭಿಸಿದ್ದಾರೆ. ಮತ್ತೊಂದ್ ಕಡೆ ತೊಟ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ರೈತರು ಮಾವು ಮರಗಳ ಒಂದು ಕಟಾವನ್ನು ಆರಂಭಿಸಿದ್ದಾರೆ. ಮತ್ತೊಂದ್ ಕಡೆ ತಾಡಿಗೋಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಮ್ಯಾಕಲಗಡ್ಡ ಈ ಒಂದು ಗ್ರಾಮದಲ್ಲಿ ಕೂಡ ಇದೀಗ ರೈತರು ಮಾವಿನ ಒಂದು ಮರಗಳ ಒಂದು ಕಟಾವನ್ನು ಆರಂಭ ಮಾಡಿರ್ತಕ್ಕಂಥದ್ದು. ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತ ಹೇಳಿದ್ರೆ, 16 ವರ್ಷಗಳಿಂದ ರೈತರು ಇದೇ ಒಂದು ಮಾವಿನ ಒಂದು ಮರಗಳನ್ನ ನಂಬಿಕೊಂಡು ಜೊತೆಗೆ ಅದರ ಒಂದು ಇಳುವರಿನ ನಂಬಿಕೊಂಡು ಈ ಒಂದು ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಜೀವನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ರೈತರಿಗೆ ಇಳುವರಿ ಸಿಗ್ತಾ ಇದ್ರು ಕೂಡ ಸೂಕ್ತ ಬೆಲೆ ಮಾರುಕಟ್ಟೆ ಸಿಗ್ತಾ ಇಲ್ಲ. ಹಾಗಾಗಿನೇ ಈ ಒಂದು ಮಾವು ಒಂದು ಬೆಳೆಯ ಒಂದು ಸಹವಾಸವೇ ಬೇಡ ಎನ್ನುವಂತ ನಿಟ್ಟಿನಲ್ಲಿ ಇದೀಗ ರೈತರು ಮಾವು ಮರಗಳ ಒಂದು ಕಟಾವು ಮಾಡ್ತಾ ಇರತಕ್ಕಂಥದ್ದು. ಈಗ ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿ ಆಧಾರದಲ್ಲಿ ಸುಮಾರು 200-500 ಎಕರೆ ಪ್ರದೇಶದಷ್ಟು ಮಾವು ಮರಗಳನ್ನ ಈಗ ಕಟಾವು ಮಾಡಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಮಾವಿನ ಮರಗಳನ್ನ ರೈತರು ಕಟಾವು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಮ್ಮ ಒಂದು ತೋಟದಲ್ಲಿರತಕ್ಕಂತ ಮಾವು ಮರಗಳನ್ನ ಕಟಾವು ಮಾಡಿ ಪರ್ಯಾಯ ಅಂದ್ರೆ ಬೇರೆ ಒಂದು ತೋಟಗಾರಿಕಾ ಬೆಳೆಗಳನ್ನ ಮಾಡೋಣ. ಯಾಕೆಂತ ಹೇಳಿದ್ರೆ ವರ್ಷವಿಡೀ ನಾವು ಮಾವು ಬೆಳೆಯನ್ನ ನಿರ್ವಹಣೆ ಮಾಡಿದ್ರು ಕೂಡ ನಮ್ಗೆ ವರ್ಷಕ್ಕೆ ಒಮ್ಮೆ ಸಿಗುವಂತ ಒಂದು ಇಳುವರಿಯಿಂದ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿನೇ ಈ ಒಂದು ಮಾವಿಗೆ ಒಂದು ನಿರ್ವಹಣಾ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಬಿಟ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಲಾಭ ಸಿಗ್ತಾ ಇಲ್ಲ. ಹಾಗಾಗಿನೇ ಈ ಒಂದು ಮಾವು ಮರಗಳನ್ನ ಕಟಾವು ಮಾಡ್ತಾ ಇದೀವಿ. ಬೇರೆ ಒಂದು ಪರ್ಯಾಯ ಬೆಳೆಗಳನ್ನ ನಾವು ಬೆಳಿತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ರೈತರು ಕೂಡ ಮಾತನಾಡಿದ್ದಾರೆ. ಜೊತೆಗೆ ವರ್ಷವಿಡೀ ನಾವು ಬೆಳೀತಕ್ಕಂತ ಒಂದು ಮಾವಿಗೆ ಒಮ್ಮೆ ಬೆಲೆ ಕುಸಿದಂತಹ ಒಂದು ವೇಳೆಯಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ರು ಕೂಡ ಅವರು ನಮಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಬೆಂಬಲ ಬೆಲೆಯನ್ನು ಕೊಡೋದಿಲ್ಲ. ಹಾಗಾಗಿನೇ ಈ ಒಂದು ಮಾವು ಬೆಳೆಗಳು ನಮಗೆ ಬೇಡ, ಹಾಗಾಗಿ ನಾವು ಪರ್ಯಾಯ ಬೆಳೆಗಳನ್ನ ಬೆಳಿತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಮಾವು ಬೆಳೆಗಾರರು ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಇದೀಗ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯ ಸರ್ಕಾರ PDPS ಯೋಜನೆಯಡಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರು ಕೂಡ ಅದು ರೈತರಿಗೆ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿನೇ ಹಾಕಿದ ಬಂಡವಾಳ ಕೂಡ ಸಿಗ್ತಾ ಇಲ್ಲ, ಜೊತೆಗೆ ನಿರ್ವಹಣೆ ಮಾಡ್ಲಿಕ್ಕೆ ತೆಗೆದಂತಹ ಒಂದು ವೆಚ್ಚ ಕೂಡ ರೈತರಿಗೆ ಈ ಒಂದು ಮರಳಿ ಸಿಗ್ತಾ ಇಲ್ಲ. ಹಾಗಾಗಿನೇ ಈ ಒಂದು ಮಾವು ಬೆಳೆಯ ಒಂದು ಸಹವಾಸವೇ ಬೇಡ ಎನ್ನುವಂತ ನಿಟ್ಟಿನಲ್ಲಿ ಇದೀಗ ಮಾವು ಬೆಳೆಗಾರರು 16 ವರ್ಷಗಳಿಂದ ಬೆಳೆದಂತಹ ಒಂದು ಮಾವು ಮರಗಳನ್ನ ತಾವೇ ಒಂದು ಕಟಾವು ಮಾಡ್ಲಿಕ್ಕೆ ಇದೀಗ ಗುತ್ತಿಗೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಒಂದು ದಯನೀಯವಾಗಿರ್ತಕ್ಕಂಥ ಒಂದು ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.